ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನು ಪಪ್ಪಾಯದ್ದು ಸುಕ್ಕ ಮಾಡಿ ತೋರಿಸ್ತಿದ್ದೇನೆ. ಇದು ಕಟ್ ಮಾಡಿ ಆದಮೇಲೆ ಒಂದು 15 ಮಿನಿಟ್ಸ್ ಬೇಯಿಸಬೇಕು. ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್: 1 ಚಮಚ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1/4 ಚಮಚ ಅರಶಿನ, 2 ಎಸಳು ಬೆಳ್ಳುಳ್ಳಿ, ಸಣ್ಣ ತುಂಡು ಹುಣಸೆ ಹಣ್ಣು, 5 ರಿಂದ 6 ಕೆಂಪು ಮೆಣಸು. ಈಗ ಇಷ್ಟನ್ನು ತರಿತರಿಯಾಗಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ಒಂದು ದೊಡ್ಡ ನೀರುಳ್ಳಿ ಬೇಕಾಗ್ತದೆ. ಕಾಯಿ ಮೆಣಸು, ಟೊಮೆಟೊ ಎಂತ ಸಹ ಹಾಕಲಿಕ್ಕಿಲ್ಲ. ಇನ್ನು ಪಲ್ಯ ಮಾಡಲಿಕ್ಕೆ ಸ್ಟವ್ ಆನ್ ಮಾಡುವ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಟೆ. ಸ್ವಲ್ಪವೇ ಸ್ವಲ್ಪ ಎಣ್ಣೆ. ಇದನ್ನೊಮ್ಮೆ ಫುಲ್ ಸ್ಪ್ರೆಡ್ ಮಾಡುವ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕಬೇಕು. ಬೆಳ್ಳುಳ್ಳಿ ಕೂಡ ಹಾಕಿದೆ. ಕರಿಬೇವು ಸಹ ಹಾಕ್ತಾ ಇದ್ದೇನೆ. ಕಟ್ ಮಾಡಿದ ನೀರುಳ್ಳಿ ಕೂಡ ಆ್ಯಡ್ ಮಾಡಿದೆ. ಇನ್ನು ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ಇದರ ಕಲರ್ ಕೂಡ ಚೇಂಜ್ ಆಯಿತು. ಇನ್ನು ಬೇಯಿಸಿಟ್ಟ ಪಪ್ಪಾಯವನ್ನು ಹಾಕಬೇಕು. ಇನ್ನು ಇದನ್ನು ಫುಲ್ ಮಿಕ್ಸ್ ಮಾಡಬೇಕು. ಇದನ್ನು ತುಂಬ ಹೊತ್ತು ಬೇಯಿಸಲಿಕ್ಕಿಲ್ಲ, ಮೊದಲೇ ಇದನ್ನು ಬೇಯಿಸಿಟ್ಟಿದೆ ಹಾಗಾಗಿ. ಇನ್ನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿದ್ರಾಯಿತು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ, ಅದೇ ಮಸಾಲೆಯನ್ನು ಮಿಕ್ಸ್ ಮಾಡಿ. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಪಪಾಯ ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಇನ್ನು ತೆಂಗಿನಕಾಯಿ ತುರಿ ಹಾಕಿದರೆ ಆಯಿತು. ಒಂದು 20 ಮಿನಿಟ್ಸಲ್ಲಿ ಇದು ಪದಾರ್ಥ ರೆಡಿ ಆಗ್ತದೆ. ನೀವು ಸಹ ಒಂದು ಟ್ರೈ ಮಾಡಿ ನೋಡಿ ಆಯಿತಾ. ಇದರಲ್ಲಿ ಇದ್ದ ನೀರಿನ ಅಂಶ ಎಲ್ಲ ಈಗ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಪಪಾಯ ಸುಕ್ಕ ಅಂತ ಸಹ ಹೇಳ್ಬೋದು, ಪಲ್ಯ ಅಂತ ಸಹ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿದೆ ಇದು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.